ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತೇಳಿ ಅನ್ಕೊಂಡಿನಿ. ಊರಿನ ವ್ಲಾಗ್ಸ್ ಅಂತೂ ಎಲ್ಲರೂ ಮಸ್ತ್ ಎಂಜಾಯ್ ಮಾಡಾಕಂತೀರಿ ಅಂತೇಳಿ ಅನ್ಕೊಂಡಿನಿ. ನಾವಂತೂ ನೋಡ್ತಾ ಇರ್ಬೋದು, ಮಸ್ತ್ ಸೂಪರ್ ಡೂಪರ್ ಆಗಿ ಎಂಜಾಯ್ ಮಾಡಾಕಂತೀವಿ ಅಂತ ನಾ ಹೇಳ್ಬೋದು. ನಿನ್ನೆ ಬ್ಲಾಗ್ನಾಗಂತೂ ನಮ್ಮೂರ್ ಬಸವೇಶ್ವರ ರಥೋತ್ಸವ ಯಾವ ರೀತಿ ಆಯಿತು ಅಂತೇಳಿ ಶೇರ್ ಮಾಡ್ಕೊಂಡಿನಿ. ರಥೋತ್ಸವ ಆದ ನಂತರ ಮಾಮ ಮತ್ತು ಅಕ್ಕರು ಬೆಂಗಳೂರಿಗೆ ಹೋದ್ರು. ಸೊ ಆ ಬ್ಲಾಗ್ನ ಅಲ್ಲಿಗೆ ಎಂಡ್ ಮಾಡಿದೆ. ನೆಕ್ಸ್ಟ್ ಈಗ ಬ್ಲಾಗ್ನ ಕಂಟಿನ್ಯೂ ಮಾಡೋ ಅಂಥದ್ದು. ಸೊ ಈಗ ಜಸ್ಟ್ ಬಂದು ಕುಂತೇವಿ, ಫೋಟೋ ಅದು ತೆಗೆಸ್ಕೊಳ್ಳೋಣ. ಮನೆ ಗೃಹ ಪ್ರವೇಶದಲ್ಲ ಅಂತ ನೆಟ್ಟಗೆ ಫೋಟೋ ತೆಗೆಸ್ಕೊಳಕ್ಕಾಗಲಿಲ್ಲ. ಸೊ ಈಗಾರ ಒಂದು ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ತೆಗೆಸ್ಕೊಳ್ಳೋಣ ಅಂತೇಳಿ ಅವನ್ನೆಲ್ಲ ಕರ್ಕೊಂಡು ಕುಂತೀವಿ ನೋಡ್ರಿ. ಸುಮಿತ್ರಾ ಆರಾಮ್ ಕುಂತಿರ್ಬಿಡ, ಏನಕ್ಕ ಆರಾಮ್ರೆ? ಏ ಹಸ್ತ ತೋರಿಸ್ತೇನ ಸುಮಿತ್ರಾ? ನೋಡು ಫ್ರೆಂಡ್ಸ್, ಇವತ್ತು ನಮ್ಮೂರ್ ಜಾತ್ರೆ ಇತ್ತು, ಬಸವಣ್ಣನ ಜಾತ್ರೆ. ಈಗ ತೇರ್ ಎಳದ್ ಬಂದು ಮತ್ತೆ ನಮ್ಮ ಅಮ್ಮರ್ ಹೋದ್ರು. ಸೊ ಅವ್ರನ್ನ ಕಳಿಸಿ ಬಂದು ಈಗ ಕುಂತೀನಿ ನೋಡ್ರಿ. ಒಂದು ಪುಡ ತರಿಸ್ಕೊಂಡು ಅಂತೇಳಿ ಕರ್ಕೊಂಡ್ ಬಂದಿ ನಮ್ಮ ಅಮ್ಮನ ಜೋಡಿ ತೆಗಿರ್ ಪಟ ಬರಬೇಡ ಚಂದಾಗ. ಈಗ ಇನ್ನೆರಡು ಜೋಡಿ ಮೇಲೆ ನಾನು ತಗೊಂಡಿನಿ. ಲಕ್ಷ್ಮಮ್ಮ ಅಂತ ತಗೊಂಡೆ. ಇದು ನಂದು ಆಕಿದ ಇಂತದ ಆಕೆ ಉಡ್ಕೊಂಡ್ ಬಂದಿಲ್ಲ, ನೋಡಿಲ್ಲ ನಾ ಉಟ್ಕೊಂಡಿಲ್ಲ. ನಾ ಇಂತದ ಸೇಮ್ ಅದ್ರ ದೊಡ್ಡ ಹೆಸರು ಬಂದೈತಿ, ಕಲರ್ ಎಲ್ಲ ಸೇಮ್. ಈಗ ನೋಡ್ರಿ ಫ್ರೆಂಡ್ಸ್, ನಮ್ಮ ಮನೆಗೆ ಯಾರು ಬಂದಾರ ಅಂತೇಳಿ ನಮ್ಮ ತಂಗಿ ಫ್ರೆಂಡ್ ಅನ್ನೋದಕ್ಕಿಂತ ನಮ್ಮ ತಂಗಿಕ್ಕಿಂತ ಒಂದು ವರ್ಷ ಸಣ್ಣವ್ರವರು. ಮೇ ಬಿ ನಮ್ಮ ತಮ್ಮನ ಕ್ಲಾಸ್ಮೇಟ್ ಅಂತೇಳಿ ಅನ್ಕೊಂತೀನಿ. ಮೊದಲೆಲ್ಲ ನಾವೆಲ್ಲ ಸಣ್ಣವರಿದ್ದಾಗ ನಮ್ಮ ತಂಗಿ ಕಾಲೇಜ್ಗೆ ಅದು ಹೋಗ್ಬೇಕಾದ್ರೆ, ನಾನು ಟೈಲರಿಂಗ್ ಕ್ಲಾಸ್ ಅದು ಹೋಗ್ಬೇಕಾದ್ರೆ ಎಲ್ಲರೂ ಕಟ್ಟಿಕೊಂತು ಮೀಟಿಂಗ್ ಮಾಡ್ತಿದ್ವಿ, ಮಾತಾಡ್ತಿದ್ವಿ. ಸೊ ಅವ್ರದ್ದು ಈಗ ಎಲ್ಲರದು ಮದುವೆಗೆ ಗಂಡನ ಮನೆಗೆ ಹೋಗ್ಯಾರ, ನಮ್ಮದು ಮದುವೆಗೆ ಗಂಡನ ಮನೆಗೆ ಹೋಗಿವಿ. ಸೊ ಹಿಂಗೇನಾದರೂ ಜಾತ್ರೆ ಹಿಂಗೇನಾದ್ರು ಊರೊಳಗೆ ಇದ್ದಾಗನ ಒಬ್ರೊಬ್ರು ಮುಖಿ ಭೇಟಿ ಆಗೋದು, ಮಾತಾಡೋದು. ಸೊ ಅದೆಲ್ಲ ಮಾತಾಡಕ್ಕಂತಿದ್ವಿ. ಅದ್ರಾಗ ಬೇರೆ ನಾವು ವರ್ಷಕ್ಕೆ ಒಂದ್ಸತಿ ಹಿಂಗೆ ಊರಿಗೆ ಹೋಗ್ತೀವ. ಸೊ ಈ ವರ್ಷನೂ ನಾನು ಹೆಚ್ಚು ಊರಿಗೆ ಹೋಗಿರೋದು ಅಂತಂದ್ರೆ ವರ್ಷಕ್ಕೆ ಒಂದ್ಸಲ, ಇಲ್ಲ ಅಂತಂದ್ರೆ ವರ್ಷಕ್ಕೆ 2 ಸಲ ಅಷ್ಟ ಹಬ್ಬ ಅಂದ್ರೆ ನಾನು ಊರಿಗೆ ಹೋಗೋದು ನಮ್ಮ ತವ್ರೂರಿಗೆ. ಅದು ಈ ವರ್ಷ ಹೆಚ್ಚು ಯಾಕೆ ಹೋಗಿರೋದು ಅಂತಂದ್ರೆ ಅನ್ವಿತಾ ಉಡದಟ್ಟಿ ಬಂತು, ಆನಂತರ ತಂಗಿ ಕಾಳಕುಬ್ಸ ಆಯಿತು. ಸೊ ಈಗ ಬಂದು ನಮ್ಮ ತವ್ರ ಮನೆ ಗೃಹ ಪ್ರವೇಶ, ನೆಕ್ಸ್ಟ್ ಮತ್ತು ಒಂದು ಫಂಕ್ಷನ್ ಬರ್ತೈತಿ. ಸೊ ಈಗ ಮೇಲಿಂದ ಮೇಲೆ ಫಂಕ್ಷನ್ಸ್ ಇರೋದ್ರಿಂದ ಊರಿಗೆ ಹೆಚ್ಚು ಹೋಗಿನಿ ಈ ವರ್ಷನ. ಸೊ ಅದೆಲ್ಲರೂ ಮಾತಾಡಕ್ಕಂತಿದ್ವಿ. ಈಗ ನಮ್ಮ ದೊಡ್ಡ ತಂಗಿಗೂ ಮದುವೆ ಆಗೈತಿ. ಸೊ ನಾನಂತೂ ನಮ್ಮೂರಾಗ ಹೆಚ್ಚಿಲ್ಲ, ಆದರೂ ನಮ್ಮೂರು ಮಂದಿ ಮಕ್ಕ ಪರಿಚಯ ಎಲ್ಲ ಐತಿ. ನಮ್ಮ ಕ್ಲಾಸ್ಮೇಟ್ ಮಂದಿ ಎಲ್ಲ ಇರ್ತಾರಲ್ಲ ಹುಡುಗಿಯರು, ಅವು ಊರು ಹೆಣ್ಮಕ್ಳು ಅಂತ ಹೇಳಿರ್ತಾರಲ್ಲ, ಅವ್ರು ಕಾಣಿಸ್ತಿರಂಗಿಲ್ಲ, ಇವ್ರು ಕಾಣಿಸ್ತಿರಂಗಿಲ್ಲ ಅಂತ ಅನ್ನಿಸ್ತಿರ್ತೈತಿ. ಸೊ ಅವರೆಲ್ಲ ಗಂಡನ ಮನೆಗೆ ಹೋಗಿರ್ತಾರೆ. ಮತ್ತು ಊರು ಒಳಗೆ ಹೊಸ ಹೊಸ ಮುಖಗಳು ಕಾಣಿಸ್ತಿರ್ತಾವೆ. ಯಾರ ಮನೆಯವರು, ಯಾರ ಮನೆ ಸೊಸೆಯರು, ಮತ್ತು ಯಾರ ಮನೆಯವರು ಮೊಮ್ಮಕ್ಕಳು ಅಂಥೇಳಿ. ಸೊ ಒಂದು ಗೊತ್ತಾಗ್ತಿರಂಗಿಲ್ಲ. ಅವಾಗ ಅವ್ರನ್ನ ಕೇಳಿ ತಿಳ್ಕೊಂತಿರ್ತೀವಿ, ಹೊಸ ಮುಖಗಳು ಯಾರಾದ್ರೂ ಊರೊಳಗೆ ಎಂಟ್ರಿ ಆಗಿದ್ರ. ಸೊ ಈ ರೀತಿ ಆಗ್ತಿರ್ತೈತಿ ನೋಡ್ರಿ. ಇದು ಎಲ್ಲ ಊರ್ ಹೆಣ್ಮಕ್ಳಿಗಂತೂ ಅನುಭವ ಆಗಿರ್ತೈತಿ. ಅನುಭವ ಆಗಿದ್ರ ಕಮೆಂಟ್ ಮಾಡಿ ಹೇಳ್ರಿ ಈ ಥರ ಅನ್ಸಿರೋದು. ಓಕೆ ಫ್ರೆಂಡ್ಸ್, ಈಗ ನೋಡ್ರಿ ತಂಗಿಯರಂತೂ ಹಸ್ಬೆಂಡ್ನ ಎಳ್ಕೊಂಬಂದಾರ. ಈಗ ಬಾ ಮಾಮ ಜಾತ್ರೆ ಮಾಡ್ಸ ಅಂತೇಳಿ. ಸೊ ನೋಡ್ತಿರ್ಬೋದು, ಯಾರ್ಯಾರು ಮಾಮಗಳಿದ್ರು ಅಂತಂದ್ರೆ ಜಾತ್ರೆ ಮಾಡ್ಸಕ್ಕಂಥೇಳಿ ಮಾಮರನ್ನ ಕಾಡಿಸ್ತಿರ್ತೀರಿ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಬಜ್ಜಿ ಮಾಡು ಮನಿನ ತಂದು ಬಿಟ್ಟರೆ ಹೌದಾ ಮೇಲೆ. ಸೊ ಈಗ ತಂಗಿಯರಂತ ಅವ್ರ ಮಾಮನ್ನ ಎಳ್ಕೊಂಡ್ ಬಂದಾರ. ಈಗ ಬಾ ಮಾಮ ಜಾತ್ರೆ ಮಾಡಸ್ ಅಂತೇಳಿ. ಸೊ ನೋಡ್ತಾ ಇರ್ಬೋದು, ನಮ್ಮೂರ್ ಜಾತ್ರೆ ಒಳಗೆ ಅದೀವಿ. ಸೊ ಬರೀ ಫ್ರೆಂಡ್ಸ್, ನಮ್ಮೂರ್ ಬಸವೇಶ್ವರ ಜಾತ್ರೆ ಹೆಂಗಾಗತ್ತ ಅಂತೇಳಿ ನಿಮ್ಮ ಜೋಡಿ ಶೇರ್ ಮಾಡ್ಕೊತೀನಿ. ನಾನು ಅದು 3 ವರ್ಷ ಆದ್ಮ್ಯಾಗ ಬಂದಿರೋದು. ಜಾತ್ರೆ ಒಳಗೆ ನೋಡ್ರಿ, ಫಸ್ಟ್ ಬಂದ ಕೂಡಲೇ ನಾವು ಈಗ ಬಜ್ಜಿ ತೊಗೊಳಕಂತೀವಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಹೊಲ್ಲಾಗಿದ್ದ ಅಪ್ಪ ಈಗ ಬಂದ್ರು ನೋಡ್ರಿ, ಆಕಳ ಹಿಂಡ್ಕೊಂಡು. ಈ ವರ್ಷ ರಥೋತ್ಸವ ಆಗುವಾಗ ಇರಲೇ ಇಲ್ಲ. ತೇರು ಎಳೆಯೋ ಟೈಮಿಗನ ಅಪ್ಪ ಹೊಲಕ್ಕೆ ಹೋದ್ರು. ಯಾಕಂತಂದ್ರೆ ಆಕಳ ಹಿಂಡ್ಕೊಂಡು ಬರೋ ಟೈಮ್ ಆಗಿತ್ತು. ಮತ್ತು ತೇರು ಎಳೆಯೋದನ್ನು ಲೇಟ್ ಆಯ್ತು ಈ ವರ್ಷ. ಪ್ರತಿ ವರ್ಷನೂ ಇನ್ನೂ ಸ್ವಲ್ಪ ಬೆಳಕಿರ್ತಿತ್ತು, ಅವಾಗನ ತೇರು ಎಳೆದು ಮೆಟ್ಟಿಗೆ ನಿಲ್ತಿತ್ತು. ಸೊ ಈ ವರ್ಷ ಲೇಟ್ ಆಗಿಬಿಡ್ತು. ಮತ್ತು ಮಾಮ ಮತ್ತು ಅಕ್ಕ ಬೆಂಗಳೂರು ಹೋಗೋ ಟೈಮಿಗೂ ಇರಲಿಲ್ಲ. ಸೊ ಈಗ ಬಂದರು, ಮನೆಗೆ ಹೋದ್ರಲ್ಲ, ತೋರಿಸಿದ್ನಲ್ಲ. ಹಾಗೆ ಫ್ರೆಂಡ್ಸ್, ಇಲ್ಲಿ ಒಂದು ಅಬ್ಸರ್ವ್ ಮಾಡ್ತಿರ್ಬೋದು, ಇಲ್ಲೊಬ್ರು ಅಜ್ಜಾರ್ ನೋಡ್ರಿ ಬಜ್ಜಿ ಯಾವ ರೀತಿ ಮಾಡಾಕಂತಾರ ಅಂತೇಳಿ. ಯೂಶಲಿ ಬಜ್ಜಿನ ಯಾವ ರೀತಿ ಹಾಕ್ತಾರ ಅಂತೇಳಿ ನಿಮ್ಮೆಲ್ಲರಿಗೂ ಗೊತ್ತಿರ್ತೈತಿ. ಕೈಲೇ
ಹಿಂಗೆ ಗೋಲ್ ಆಕಾರದಾಗ ಬಿಡ್ತಿರ್ತಾರೆ ಗುಂಡು ಬಜ್ಜಿ ಅಂತೇಳಿ. ಸೊ ಇವ್ರು ಹಾಕೋದ ಒಂದು ರೀತಿ ಡಿಫ್ರೆಂಟಾಗಿ ವಿಶೇಷವಾಗಿ ಹಾಕಕ್ಕಂತಾರ. ಅವರು ಯೂಶಲಿ ಎಲ್ಲರೂ ಬಜ್ಜಿ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತಿದ್ರು ಪ್ರತಿ ವರ್ಷನೂ. ಅವ್ರೇನು ಬೇರೆಯವರೆಲ್ಲ ನಮ್ಮ ತಂಗಿ ಕ್ಲಾಸ್ಮೇಟ್ದವ್ರ. ಅಲ್ಲೊಬ್ರು ಬಜ್ಜಿ ಕೊಡಾಕಂತಾರಲ್ಲ ನಮ್ಮ ತಂಗಿ ಕ್ಲಾಸ್ಮೇಟ್ ನೋಡ್ರಿ. ಪ್ರತಿ ವರ್ಷನೂ ನಮ್ಮೂರೊಳಗೆ ಅಂಗಡಿ ಹಾಕಿರ್ತಾರೆ ಬಜ್ಜಿ ಅಂಗಡಿ. ಸೊ ಈ ವರ್ಷನೂ ಹಾಕಿದ್ರು. ನಾವು ಅವ್ರ ಕಡೆನ ಪ್ರತಿ ವರ್ಷನೂ ನಾವು ಬಜ್ಜಿ ತಗೊಳ್ಳೋದು ನಮ್ಮ ತಂಗಿ ಕ್ಲಾಸ್ಮೇಟ್ದವ್ರ ಅಂಥೇಳಿ. ಸೊ ಒಂದು ರೀತಿ ವಿಶೇಷವಾಗಿ ಹಾಕಕ್ಕಂತಿದ್ರಪ್ಪ. ಅದು ಬಜ್ಜಿ ಮಾಡೋದು ಒಂದು ಪ್ಲೇಟ್ ಮಾಡಿಸ್ಕೊಂಡು ಬಿಟ್ಟಾರ ಕಬ್ಬಿಣದ್ದು. ಸೊ ಅದ್ರ ಮ್ಯಾಗ ಬಜ್ಜಿ ಹಿಟ್ಟು ಹಾಕಿ ತಿಕ್ಕಿ ಬಿಡ್ತಾರ. ಬರ ಫಾಸ್ಟಾಗಿ ಬಜ್ಜಿ ಆಗ್ತಾವ ನೋಡ್ರಿ. ಇದು ಫಸ್ಟ್ ಟೈಮ್ ನಾನು ನೋಡಿದ್ದು ಹಂಗತೆ ಬಜ್ಜಿ ಹಾಕೋದು. ಸೊ ನೀವು ಎಲ್ಲಾರ ನೋಡಿದ್ರೇನೋ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಇದಕ್ಕೂ ಮೊದಲು. ಸೊ ನಾನು ಅಂಕರ ನಮ್ಮೂರ ಜಾತ್ರೆ ಒಳಗನ ಫಸ್ಟ್ ಟೈಮ್ ನೋಡಿದ್ದು. ಈಗಿನ ಕಾಲದಾಗ ಇನ್ನೂ ಏನೆಲ್ಲ ನೋಡ್ಬೇಕಾಗತ್ತೋ, ಇನ್ನೂ ಏನೆಲ್ಲ ಚೇಂಜಸ್ ಆಗುತ್ತೇನೋ ಅಂಥೇಳಿ ಅನ್ನಿಸ್ತು ನೋಡ್ರಿ. ಸೊ ಬಜ್ಜಿ ಹಾಕಕ್ಕೂ ಈ ರೀತಿ ತಲೆ ಓಡಿಸಿ ಈ ರೀತಿ ಪ್ಲ್ಯಾನ್ ಮಾಡ್ತಾರ ಅಂತ ಅನ್ಕೊಂಡೇ ಇರಲಿಲ್ಲ. ಸೊ ಬೆಸ್ಟ್ ಅಲ್ವಾ ಐಡಿಯಾ? ಚಲೋ ಐತಿ. ನನಗಂತೂ ಚಲೋ ಅನ್ನಿಸ್ತು. ಫಾಸ್ಟ್ ಆಕೈತಿ ಬಜ್ಜಿ ಮಾಡೋದು. ಸೊ ನೀವೇನಾರ ನೋಡ್ತಿರೋಂತಹ ವ್ಯೂವರ್ಸು ಬಜ್ಜಿ ಅಂಗಡಿ ಏನಾದರೂ ಇಟ್ಕೊಂಡಿದ್ರಿ ಅಂತಂದ್ರೆ ಸೊ ಇದೊಂದು ಬೆಸ್ಟ್ ಐಡಿಯಾ ನೋಡ್ರಿ. ನೀವು ಈ ರೀತಿ ಒಂದು ಪ್ಲೇಟ್ ಮಾಡಿಸ್ಕೊಂಡ್ಬಿಡ್ರಿ. ಸೊ ಅದ್ರ ಮ್ಯಾಗ ಹಿಟ್ಟು ಹಾಕಿ ತಿಕ್ಬಿಟ್ರೆ ಮಸ್ತ್ ಗುಂಡ್ ಬಜ್ಜಿ ಬೀಳ್ತಾವು. ಓಕೆ ಫ್ರೆಂಡ್ಸ್, ಬಜ್ಜಿ ಅಂಗಡಿ ಒಳಗೆ ಬಜ್ಜಿ ತಿನ್ಕೊಂಡು ನೆಕ್ಸ್ಟು ಮೈಸೂರು ಪಾಕ್ ತೊಗೊಂಡು ಮೈಸೂರು ಪಾಕ್ ತಿನ್ನಕಂತೀವಿ. ಈಗ ನೋಡ್ರಿ ನಮ್ಮ ತಮ್ಮ ನಮ್ಮ ತಂಗಿಯರ ಹತ್ರ ಎಲ್ಲರ ಹತ್ರನೂ ನನಗೆ ಗಾಡಿ ಕೊಡಿಸಿ ಬರ್ರಿ, ನನಗೆ ಗಾಡಿ ಕೊಡಿಸಿ ಬರ್ರಿ ಅಂತೇಳಿ ಕಾಡಕತ್ತಾನ. ಸಣ್ಣ ಮಕ್ಳು ಕಾಡಿಸ್ತಾರಲ್ಲ, ಸೊ ಆ ರೀತಿ ಸಣ್ಣ ಮಕ್ಳಿದ್ದಾಗ ಯಾವ್ಯಾವ ಟೈಪ್ ಆಡ್ತಾರ. ಸೊ ಅದನ್ನೆಲ್ಲ ಕಣ್ಣು ಮುಂದೆ ತರಿಸ್ಬಿಟ್ಟ ನೋಡ್ರಿ. ಎಲ್ಲರಿಗೂ ನೆನಪಿರ್ಬೋದು ಅಂಥೇಳಿ ಅನ್ಕೊಂತೀನಿ. ನಾವೆಲ್ಲ ಸಣ್ಣರಿದ್ದಾಗ ನಮ್ಮ ತಂದೆ ತಾಯಿಗಳಿಗೆ ಹಿಂಗೆ ಜಾತ್ರೆ ಒಳಗೆ ಯಪ್ಪ ಗಾಡಿ ಕೊಡಿಸು, ಅದು ಕೊಡಿಸು, ಗೊಂಬೆ ಕೊಡಿಸು ಅಂತೇಳಿ ಎಷ್ಟು ಕಾಡಿರ್ತೀವಿ, ಎಷ್ಟು ಬೇಡಿರ್ತೀವಿ, ರಾಮಾಯಣ ಮಾಡಿರ್ತೀವಿ. ಒಂದು ಕ್ಷಣ ಅದನ್ನೆಲ್ಲ ಕಣ್ಮುಂದೆ ಬರುವಂಗೆ ಮಾಡಿದ ನೋಡ್ರಿ ನಮ್ಮ ತಮ್ಮ. ಎಷ್ಟು ನಗು ಬರಾಕಂತಿತ್ತು ಅಂದ್ರೆ ಆ ಪರಿ ನಗು ಬರಾಕಂತಿತ್ತು ನಮಗೆಲ್ಲ ನೋಡ್ತಿರ್ತೀವಿ. ಅವ್ರ ತಮ್ಮಗೆ ಗಾಡಿ ಕೊಡ್ಸಕತ್ತಾರ ನೋಡಿ. ಏನ್ ಬೇಕವ? ಕೊಡ್ತೀನಿ ನನಗೆ, ಕೊಡ್ಸ. ನಮ್ಮ ಅಪ್ಪ ರೊಕ್ಕ ಕೊಟ್ಟಿಲ್ಲ ನನಗೆ. ನಿಮ್ಮ ತಮ್ಮದಿಲ್ಲ ಹಾಕಿ ಕೊಡ್ಸಾಕ ನೋಡಿ ನನಗೆ ಕೊಡ್ಸು. ಹಾಕಿ ನೀನು ಟಕ್ರಿ ಕೊಡ್ಸ ಇಲ್ಲ ಕೊಡ್ಸಾಣ ತುಗ ಕೊಡ್ಸೇನ್ ನೋಡಿ ತುಗ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮೂರ ಜಾತ್ರೆ ಒಳಗೆ ಅಕ್ಕ ತಮ್ಮಂದಿರದ ಯಾವ ರೀತಿ ಕಾಮಿಡಿ ಆಗಕ್ಕಂತಿತ್ತು ಅಂತೇಳಿ ಒಂದು ಸಣ್ಣ ಜಲಕ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಸೊ ಈಗೇನಾದರೂ ಇಲ್ಲೊಂದಷ್ಟು ಜ್ಯುವೆಲ್ರೀಸ್ ಎಲ್ಲ ಇದ್ದು ಯಾವುದಾದ್ರೂ ಹೊಸ ಟೈಪ್ ಏನಾದರೂ ಇದ್ರೆ ಯಾವ್ದಾದ್ರು ಚೆನ್ನಾಗಿ ಅನ್ಸಿದ್ರೆ ತೊಗೊಳ್ಳೋಣ ಅಂಥೇಳಿ ನೋಡಕ್ಕಂತಿದ್ದೆ. ಇಯರಿಂಗ್ಸ್ ಏನೋ ಚಲೋ ಅನ್ಸಿದ್ವು. ಸೊ ತಗೋಬೇಕು ಅಂತಂದ್ರೆ ಸ್ವಲ್ಪ ರೇಟ್ ಜಾಸ್ತಿ ಹೇಳಿದ್ರು, ಹಂಗಾಗಿ ಬರ್ಗಿನ್ ಮಾಡಕ್ಕೆ ನೋಡಿಲ್ಲ. ಅಲ್ಲಿ ಜಾತ್ರೆಯಾಗ ನನ್ ಗಾಡಿ ಕೊಡ್ತೀನಿ ಅಂತ ಅಲ್ಲಿ ಜಾತ್ರೆಯಾಗ ನಮಗ್ ಗಾಡಿ ಕೊಡ್ತೀನಿ ನನ್ ಗಾಡಿ ಅಂತ ಇವ ಬುಳ್ಳಪ್ಪ ಅಲ್ಲಿ ಇಡ್ರಿ ಸೊಕೇಶ್ನಾಗ ಚಿಕ್ಕೊಂದು ಅಲ್ಲಿ ಮ್ಯಾಗ ಗಾಡಿ ಐತಲ್ಲ ಅಲ್ಲಿ ಏನು ಫೋಟೋ ಹಾಕ್ಬೇಡ್ರಿ, ಅದು ಗಾಡಿ ಖಾಲಿ ಇರ್ಲಿ. ಹಾ ಅದು ಬೇಡ, ನಮ್ದು ಫ್ಯಾಮಿಲಿ ಫೋಟೋ ಹಾಕೋಣಲ್ಲಿ 8 ಮಂದಿ ಇದ್ದಿದ್ದು. ಅದು ಗಾಡಿ ಆ ಗಾಡಿ ಮ್ಯಾಗ ಮಾತ್ರ ಏನು ಹಾಕ್ಬೇಡ್ರಿ ಹೇಳಿ ನೋಡು. ಯಾವಾಗ ಆಗತ್ತನ ಯಾವ್ದ್ರ ಲಗ್ನದಾಗ ಒಂದ್ ಪ್ರೇಮ್ ಹಾಕ್ಸ್ಬಿಡುದು ಹಿಂಗ ಬರೋಬ್ಬರಿ ಐತಿ. ಬಂದಿಲ್ಲ ಹಚ್ಚಿನಿ ಬರ್ಲಂದ ಯಮ್ಮ ಹೋಗ ಜಾತ್ರೆ ಮಾಡಿಸ್ತಾನ ಯವ್ವ. ಗೊಂಬಿ ಬೆತ್ತಸ್ಕೊಡ್ತಾನಂತ ಯಮ್ಮ. ಯಮ್ಮ ನಮ್ಮ ಅಮ್ಮಂಗ್ ನೋಡಲ್ಲ ಏನಂತಾನ, ಗೊಂಬಿ ಬೆತ್ತಸ್ಕೊಡಿಸ್ತಾನಂತ. ಚೆಸ್ ಆಡೋದು ಚೆಸ್.
ಅವನು ಹುಡುಗವ ಇಂತ ಅವ ಒಂದ್ 2 ದಿನ ಇರ್ತಾನ, ಇನ್ನೊಂದ್ 2 ದಿನ ಇರ್ತಾನ. ಬುಧವಾರ ಮಂಗಳವಾರ ಮತ್ತೆ ಅವ್ನು ಹೋಗೋದಾನ ಏನ್ ಹಾಕುದು ಅದು ಎಲ್ಲೆಲ್ಲ ಏನ್ ಹಾಕೋದ ಅದು ಒಂದ ಹಾಕೊಂಡ್ ನೋಡಿ. ಕೃಷ್ಣ ಹಂಗಲ್ಲ ನಾಳೆಗೆ ಹೋಗ್ತಾರಂತೀವ್ರು. ಆಗ್ಲೇ ನೋಡ್ರಿ ತಂಗಿಯರಿಗೆ ಫೀಲ್ ಹಾಕಂತೈತಿ ನಾಳೆಗೆ ಹೋಗ್ಕಳ ಅಕ್ಕ ಅಂತೇಳಿ. ಸೊ ಆಯಿತು, ಊರಿಗೆ ಬಂದು 1 ವಾರ ಆಯಿತು ನೋಡ್ರಿ ಫ್ರೆಂಡ್ಸ್. ಸೊ ಮನೆ ಗೃಹ ಪ್ರವೇಶ ಆಯಿತು, ಎಲ್ಲ ಮಸ್ತ್ ಎಂಜಾಯ್ ಮಾಡಿದ್ವಿ, ಸುತ್ತಾಡಿದ್ವಿ. ನಮ್ಮೂರ ಜಾತ್ರೆನೂ ಆಯಿತು, ಮಸ್ತ್ ಸೂಪರಾಗಿ ಆಯಿತು. ತಂಗಿ ಬೇಜಾರು ಮಾಡ್ಕೊಳಕತ್ ಬಿಟ್ಟಾಳ ಆಗಲೇ. ನಾವೆಲ್ಲ ಬರ್ತೀವಿ ಅಂತಂದಾಗ ಆ ಖುಷಿ ಸಂಭ್ರಮನ ಬೇರೆ ನಮಗೂ ಮತ್ತು ಅವರಿಗೆ. ಅದ ಹೋಗೋ ಟೈಮ್ ಹತ್ರ ಬಂದಾಗ ಒಂದು ರೀತಿ ಒಳಗೊಳಗ ಬೇಜಾರಾಗ್ತಿರ್ತೈತಿ. ನೋಡ್ರಿ ಫೋಟೋ ತಕೊಳಕ ಗುದ್ದಾಡಕತ್ತಾರ. ನಾ ಮೊದಲು ತಕೋತೀನಿ ಅಂತೇಳಿ. ಮುಗಿತ ನಿಮ್ದು ಗುದ್ದಾಟ? ನೋಡಲಿ ಹಾಗೆ ಹೊಡೆದ ಬಿಡ್ತಾಳ, ಇಲ್ಲಾಂದ್ರ ನಿಂದ ಗೆಲ್ತಾಯವ. ಇವಪ್ಪ ಬಂದೀಗ ಫೋಟೋ ಶೂಟ್ ಮಾಡ್ಕೊಳಕ. ಅಲ್ಲೇ ಅಂದ್ರೆ ಬಿಡು, ಹೋಗು. ಒಂದು ವಿಡಿಯೋ ಮಾಡಿ ತಗೊಂಡ್ಯಲ್ಲ ಫೋಟೋ ಫ್ರೆಂಡ್ಸ್. ಇಲ್ಲಿಂದ ಅಂತೂ ವ್ಲಾಗ್ನ ಸ್ಕಿಪ್ ಮಾಡಲೇಬೇಡ್ರಿ. ಸೊ ಅಷ್ಟು ಮಸ್ತ್ ಕಾಮಿಡಿ ಆಗೈತಿ. ಪಕ್ಕ ನೀವು ಬಿದ್ದು ನಗ್ತೀರಿ, ಹೊಟ್ಟೆ ಬ್ಯಾನ್ ಆಗೋ ಹಂಗೆ. ಸೊ ಆ ರೀತಿ ಕಾಮಿಡಿ ಆಗೈತಿ ನೋಡ್ರಿ. ಫೋಟೋಸ್ ತೆಗೆಸ್ಕೊಳೋದಕ್ಕಿಂತ ಹೆಚ್ಚು ಕಾಮಿಡಿನ ಆಗೈತಿ. ಫೋಟೋ ತೆಗೆಸ್ಕೊಳೋದೇನು ಆಗಲೇ ಇಲ್ಲ. ನೀ ಸರಿ ಬೇ ಸುಮಿತ್ರ, ಹಿಂಗ್ ಸರಿ ಬೇ. ಅಲ್ಲಿ ಕುಂದ್ರು ಬೇ, ಸೆಂಟ್ರ್ ಕರೆಕ್ಟ್ ಸೆಂಟ್ರ್ ಕುಂದ್ರು, ಸೆಂಟ್ರ್ ಕುಂದ್ರು. ಈಗ ನೋಡಿಕೆ ಕಿವಿಯೋ ನೀನು ಇದೊಂದು ಸಣ್ಣ ದುರ್ಗವ, ಇದು ದೊಡ್ಡ ದುರ್ಗವ, ಈ ಕ್ಯಾಕಿ ದೊಡ್ಡ ದುರ್ಗವ. ಈಗ ನೋಡಿ ಕ್ಯಾಲಿ ಕಿವಿ ಸರಿಯಾಗಿ ಮಾಡತ್ತ. ಚಂದಾಗ ತೆಗಿರಿ ಫೋಟೋ. ನೋಡಿ ನಮ್ಮ ತಂಗಿ ಮಗಳು ಕೂಡ ರೆಡಿ ಆಗ್ಯಾಳ. ರೆಡಿ ಆಗ್ಯಾಳ. ನಡಬೇಕಂತ ಮನ್ಕಾಲಿಗೆ ಕಟ್ಕೊಂಡ್ ಅಡ್ಡಾಡೋದಕ್ಕೆ ನೀನು. ಬಂದಿಕ್ಕಿ ಒಂದು ಪೋಸ್. ನಾನು ಕೊಡ್ತೀಗಿದ್ರೆ ಆಯ್ಕೆ ಒಂದ್ ತಕೊಂತ ತಡಿಯಪ್ಪ ಸ್ಪೆಕ್ಸ್ ಹಾಕೊಂಡು. ಚಂದ ತೆಗಕತ್ತಿದ್ದ. ಎಂತ ಚಂದ ಮಾಡಿತಾವ. ಚಲೋ ಐತಿ, ಹಂಗ್ಯಾಗ ನೀ ಮಾಡಿ ಫೋಟೋನ ತೆಗಿಯಕತ್ತೀನಿ. ಬಿ ಸೀರಿಯಸ್, ನೋ ಕಾಮಿಡಿ. ಎಲ್ಲರೂ ಚಂದಾಗ ಸ್ಮೈಲ್ ಕೊಡ್ರಿ. ಒಂದಾತು ಎರಡು ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಕಾಮಿಡಿ ಆಯಿತು ಅಂತೇಳಿ. ಫೋಟೋಸ್ ತೆಗೆಸ್ಕೋಬೇಕಾದ್ರೆ ಫೋಟೋಸ್ ಅಂತೂ ನೆಟ್ಗೆ ತೆಗೆಸ್ಕೊಳ್ಳೇನೇ ಇಲ್ಲ. ಬರೀ ನಮ್ಮ ತಂಗಿಗೆ ಕಾಡ್ಸೋದು, ಕಾಮಿಡಿ ಮಾಡೋದು ಇದಾಯಿತು. ಈ ಫೋಟೋ ಎಡಿಟ್ ಮಾಡಬೇಕಾದ್ರೆ ಎಷ್ಟು ನಕ್ಕಿನ ಏನು ನನಗೆ ಗೊತ್ತಿಲ್ಲ. ಸೊ ಅಷ್ಟು ನಕ್ಕಿನಿ. ಇನ್ನು ಅಲ್ಲಿ ರಿಯಲ್ ಆಗಂತೂ ಹೊಟ್ಟೆ ಬ್ಯಾನ್ ಆಗುವಂಗೆ, ಕಣ್ಣ ನೀರು ಬರುವಂಗೆ ಅಷ್ಟು ನಕ್ಕಿವಿ. ಸೊ ಆ ರೀತಿ ಆಗೈತೆ ನೋಡ್ರಿ. ನೀವು ನಿಮ್ಮ ಮನೆಯಾಗೂ ಹಿಂಗೆ ಎಲ್ಲರೂ ಫ್ಯಾಮಿಲಿ ಎಲ್ಲ ಕೂಡಿದಾಗ
ಇದೇ ರೀತಿ ಎಲ್ಲ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗಿರ್ತೈತೆ ಏನಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಯಾವುದೇ ರೀತಿ ಪ್ಲ್ಯಾನ್ ಇಲ್ಲ ಹಿಂಗೆ ಕಾಮಿಡಿ ಮಾಡಬೇಕು ಹಿಂಗೆ ವಿಡಿಯೋ ಮಾಡಬೇಕು ಅಂತೇಳಿ ಅಲ್ಲಿ ಆನ್ ಸ್ಪಾಟ್ ಏನು ನಡೆಯಕ್ಕಂತೈತಿ ಹಂಗೆ ರಾ ಬ್ಲಾಗ್ ಹಾಕೀನಿ. ಸೊ ರಾ ವಿಡಿಯೋಸ್ ಹಾಕೀನಿ. ಸೊ ನೀವಂತೂ ಪಕ್ಕಾ ಎಂಜಾಯ್ ಮಾಡಿರ್ತೀರಿ. ನಾನಂತೂ ಫುಲ್ ಎಂಜಾಯ್ ಮಾಡೀನಿ. ಈ ಬ್ಲಾಗ್ ಎಡಿಟ್ ಮಾಡಬೇಕಾದ್ರೂ ನಕ್ಕೊಂತನ ಎಡಿಟ್ ಮಾಡೀನಿ. ನಾವಂತೂ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಅಷ್ಟರು ಕೂಡಿದಾಗ ಹಿಂಗೆ ಫುಲ್ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗಿರ್ತೈತೆ ನೋಡ್ರಿ. ಎಂಜಾಯ್ಮೆಂಟ್ಗಂತೂ ಏನೂ ಕಡಿಮೆ ಇಲ್ಲ ಅಂತ ಹೇಳ್ಬೋದು. ಸೊ ಇನ್ನು ಮತ್ತೆ ನೆಕ್ಸ್ಟ್ ಯಾವಾಗೂ ಅಷ್ಟರು ಕೂಡ್ತೀವಿ ಏನೋ ಗೊತ್ತಿಲ್ಲ. ಅಮ್ಮ ಕೊಟ್ಟಿನ ಸಂಜೆ ಒಂದು 12 ಗಂಗಾಧರ ತಮ್ಮ ಪಲ್ಯವು ನೀವು ಪಲ್ಯ ಹಚ್ಚಿಲ್ಲ ಬೇಯವ ನನ್ನ ಮಂದಿ ಎರಡು ಹಾಕ ಇಂದ ಇದು ಗಂಗಾಳ ನೋವು ತುಸ ಆಯ್ತವ ಎಷ್ಟು ತಿಂತೀನಿ ಕೊಡು ನನ್ನ ಪಲ್ಯ ಹಾಕ್ತೀವ ತುಪ್ಪ ತಿಂದ್ರ ಈಗ ನಾವು ತುಪ್ಪ ತಿನ್ನೋದ್ರ ಬಾಳ ಬಾಳ ಮಾತಾಡ್ತಾರ ಅದಕ್ಕೆ ಊರಿಗೆ ಬಂದು ನಾನು ಧ್ವನಿ ಹಿಂಗ ಆಗ್ಲಾರ್ದ ಇರೋದಲ್ಲ ಇಲ್ರಿ. ಜಾಸ್ತಿ ಮಾತಾಡಿರ್ತೀವಲ್ಲ ನೀನೊಂದು ಬದನೆಕಾಯಿ ಪಲ್ಯ ಸಾಕು. ನೀರು ಹಾಕಿ ನೋಡಿ ಹೆಂಗ್ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್, ಎಲ್ಲರೂ ಊಟ ಗೀಟ ಮಾಡ್ಕೊಂಡು ಈಗ ನೋಡ್ರಿ ಎಲ್ಲಿ ಬಂದೀನಿ ಅಂತಂದ್ರೆ ನಾನು ಮತ್ತು ಸಣ್ಣ ತಂಗಿ ಅವ್ವ 3 ಮಂದಿ ಬಂದೀವಿ. ದೊಡ್ಡ ತಂಗಿ ಬಂದಿಲ್ಲ, ಯಾಕಂದ್ರೆ ನನಗೆ ಇದು ಬಂದೈತಿ ಅಂಥೇಳಿ ಆಕಿ ಮಕ್ಕೊಂಡಾಳ. ಸೊ ನಾವು 3 ಮಂದಿ ಅಷ್ಟೇ ಬಂದೀವಿ ನೋಡ್ರಿ. ಎಲ್ಲಿ ಬಂದೀವಿ ಅಂತಂದ್ರೆ ನಾವು 3 ಜಾತ್ರೆ ಒಳಗೆ ಆ್ಯಕ್ಚುಲಿ ಪ್ರತಿ ವರ್ಷನೂ ನಾಟಕ ಇರ್ತೈತಿ. ಇವಾಗ ಇಲ್ಲಿ ನಾಟಕ ಏನು ಮಾಡೋಕ್ಕಂತಿಲ್ಲ, ಸಣ್ಣ ಮಕ್ಕಳು ಪರ್ಫಾರ್ಮೆನ್ಸ್ ಮಾಡೋಕ್ಕಂತಾರೆ, ಡ್ಯಾನ್ಸ್ ಪರ್ಫಾರ್ಮೆನ್ಸ್. ಸೊ ನೋಡ್ತಾ ಇರ್ಬೋದು, ಜಸ್ಟ್ ಸಣ್ಣ ಮಕ್ಕಳು ಅಷ್ಟೇ, ದೊಡ್ಡವ್ರು ಏನಿಲ್ಲ. ದೊಡ್ಡವ್ರು ಬಂದು ಜಾತ್ರೆ ಆಗಿ ನೆಕ್ಸ್ಟ್ ಡೇ ಏನೋ ಅದರದ್ದು ನೆಕ್ಸ್ಟ್ ಡೇ ಏನೋ ನಾಟಕ ಇಡ್ತಾರ ಅಂತಂದು ಹೇಳ್ತಿದ್ರು ಮನ್ಯಾಗ. ಏನು ಮಾಡಿದ್ರೇನೋ ಗೊತ್ತಿಲ್ಲ. ಸೊ ಮಕ್ಕಳಂತೂ ಮಸ್ತ್ ಮಸ್ತ್ ಡ್ಯಾನ್ಸ್ ಮಾಡೋಕ್ಕಂತಾರ. ಸೊ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿನಿ ನೋಡ್ರಿ. ಈ ಥರದ್ದು ವಿಡಿಯೋಸ್ ಎಲ್ಲ ಆಲ್ಮೋಸ್ಟ್ ವಿಡಿಯೋ ಒಳಗೆ ನೋಡೋಕೆ ಯಾರಿಗೂ ಇಂಟ್ರೆಸ್ಟ್ ಇರೋಂಗಿಲ್ಲ. ಸೊ ಹಾಗಾಗಿ ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ. ನಾನು 1-2 ಕ್ಲಿಪ್ಪಿಂಗ್ ಅಷ್ಟೇ ತೊಗೊಂಡಿನಿ. ಅತ್ಯದ್ಭುತವಾಗಿರ್ತಕ್ಕಂಥ ಹಾಡಿಗೆ ನೃತ್ಯ ಮಾಡಲು ನಿರ್ದೇಶನ ಕೊಟ್ಟಿದ್ದಾರೆ. ಇದರ ಮುಂದಾದ ನಂತರ ವಿದ್ಯಾರ್ಥಿ ಮತ್ತು ಸಂಗಡಿಗರು ಹುಡುಗಿ